ಕೂಡು ಕುಟುಂಬದಲ್ಲಿ ಸಾಮಾನ್ಯವಾಗಿ ಗಲಾಟೆ ಅನ್ನೋದು ಅತ್ತೆ ಸೊಸೆಯಿಂದಾನೇ ಶುರುವಾಗೋದು. ಅದಾದ್ಮೇಲೆ ವಾರ್ಗಿತ್ತಿರ ನಡುವೆ ಗಲಾಟೆ ಆಗುತ್ತೆ. ಅದಾದ್ಮೇಲೆ ಅಣ್ಣ ತಮ್ಮದಿರ ಮಧ್ಯೆ ಗಲಾಟೆ ಭಾಗ ಆಗೋದು. ಅಂತ ಗಲಾಟೆಗಳನ್ನ ಅತ್ತೆ ಅನ್ನೋಳು ಮೊದಲೇ ತಡೆಗಟ್ಟಿದ್ರೆ ಆ ಕುಟುಂಬ ಸದಾಕಾಲ ಒಟ್ಟು ಕುಟುಂಬವಾಗಿ ಉಳಿಯುತ್ತೆ. ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತ. ನನ್ನ ಹೆಂಡತಿ ವಸಂತ ತನ್ನ ಸೊಸೆಂದಿರನ್ನ ಸೊಸೆಗಳ ತರ ನೋಡದೆ ಸ್ವಂತ ಮಕ್ಕಳ ತರ ನೋಡ್ಕೊಂತಾಳೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಶ್ರೀಮತಿ ವಸಂತಾ ದೇವಿಯವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ತುಂಬು ಕುಟುಂಬ ಹೀಗೆ ಖುಷಿಯಾಗಿರೋದಕ್ಕೆ ಕಾರಣ ನಾನು ಅಂತ ನಮ್ಮ ಯಜಮಾನರು ಹೇಳಿದ್ರು. ಸ್ವಲ್ಪ ಮಟ್ಟಿಗೆ ನಿಜ. ನಮ್ಮ ಕುಟುಂಬ ಇಷ್ಟು ಸಂತೋಷವಾಗಿ ಒಟ್ಟಿಗೆ ಇರೋದ್ರಲ್ಲಿ ನನ್ನ ಕರ್ತವ್ಯ 50% ಆದರೆ ಉಳಿದಿರೋ 50% ಕ್ರೆಡಿಟು ನಮ್ಮ ಮನೆಯವ್ರಿಗೆ. ನಮ್ಮ ಕುಟುಂಬದವರು ಯಾವುದೇ ರೀತಿ ತಪ್ಪು ಮಾಡಿದ್ರು ಅವರನ್ನ ಕ್ಷಮಿಸಿ ಅವ್ರ ತಪ್ಪನ್ನ ಸರಿ ಮಾಡ್ತಾ ಎಲ್ರೂ ಸಂತೋಷವಾಗಿರ್ತಾರೆ. ಸೊ ನಮ್ಮ ತುಂಬ ಕುಟುಂಬ ಇಷ್ಟು ಸಂತೋಷವಾಗಿರೋದಕ್ಕೆ ಕಾರಣ ನನ್ನ ಜೊತೆಗೆ ನಮ್ಮ ಯಜಮಾನರು ಕೂಡ. ಇದನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಟೇಬಲ್ ಟೆನ್ನಿಸ್ ಕಾಂಪಿಟೇಷನ್ ಅಲ್ಲಿ ಮಮತಾ ಅವರು ಮೊದಲನೇ ಪ್ರೈಸು. ಸೆಕೆಂಡ್ ಪ್ರೈಸ್ ವಿನ್ನರ್ ಕುಮಾರ್. ಕೇರಂ ಬೋರ್ಡ್ ಗೇಮಲ್ಲಿ ರಮ್ಯಾ. ಈಗ ಮ್ಯೂಸಿಕಲ್ ಚೇರ್ ವಿನ್ನರ್ ಅಖಿಲ್ ಅವರು. ಥ್ಯಾಂಕ್ ಯು ವೆರಿ ಮಚ್. ಕಾಂಗ್ರಾಟ್ಸ್ ಸರ್. ಈಗ ಬೆಸ್ಟ್ ಕಪಲ್ ಪ್ರೈಸ್ನ ಆದರ್ಶ ದಂಪತಿ ಆಗಿರೋ ಆನಂದ್ ಗಜಪತಿ ವರ್ಮಾ ಅವರ ಕೈಯಿಂದ ಮತ್ತೆ ವಸಂತ ದೇವಿಯವರ ಕೈಯಿಂದ ಅಖಿಲ್ ಮತ್ತೆ ಶ್ಯಾಮ್ ಅವರು ಸ್ವೀಕರಿಸ್ತಾರೆ. ಕಂಗ್ರ್ಯಾಚುಲೇಷನ್ಸ್. ಶ್ಯಾಮ್ ಅವರೇ, ಒಂದ್ ನಿಮಿಷ. ಈಗ ಬೆಸ್ಟ್ ಕಪಲ್ ತಗೊಂಡಿರೋ
ಆದರ್ಶ ದಂಪತಿಗಳ ಸ್ಪಂದನ ಹೇಗಿದೆಯೋ ತಿಳಿಯೋಣ. ಮೊದಲು ಶ್ರೀಮತಿ ಶ್ಯಾಮ್ ಅವರು ಮಾತಾಡ್ತಾರೆ. ತಗೊಳ್ಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಮಗೆ ಈ ಪ್ರೈಸ್ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ನನ್ನ ಕೃಷ್ಣ ನನಗೆ ಇಷ್ಟು ಒಳ್ಳೆ ಗಂಡನ್ ಕೊಟ್ಟಿದ್ದಾನೆ. ಈಗ ಈ ಪ್ರೈಸ್ ಕೂಡ ಕೊಟ್ಟಿದ್ದಾನೆ. ಅದಕ್ಕೆ ನನ್ನ ಕೃಷ್ಣನ್ಗೆ ನಾನು ಕೃತಜ್ಞತೆ ಹೇಳಬೇಕು. ಇಲ್ಲಿ ನೋಡಮ್ಮ, ನೀನು ಏನು ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಕನ್ನಡ ಸರಿಯಾಗಿ ಅರ್ಥ ಆಗ್ತಿಲ್ಲ. ನೀನು ಏನಾದರೂ ಹೇಳ್ಬೇಕಂದ್ರೆ ಇಂಗ್ಲೀಷ್ನಾಗ ಹೇಳು. ಇಂಗ್ಲೀಷ್ ನನಗೆ ಚೆನ್ನಾಗಿ ಬರುತ್ತೆ, ಹೇಳು. ಇಂಗ್ಲೀಷ್ನಾಗ ಮಾತಾಡು. ಇಂಗ್ಲಿಷ್ ಅಲ್ಲ. ಹೌದಮ್ಮ. ಇಂಗ್ಲಿಷ್ ನನಗೆ ಬರಲ್ಲ ಅಕ್ಕ. ಏನು, ಇಂಗ್ಲಿಷ್ ಬರಲ್ವಾ? ಸ್ವಲ್ಪ ಕೂಡ ಬರಲ್ಲ? ಸ್ವಲ್ಪನೂ ಮಾತಾಡಕ್ ಬರಲ್ಲ? ಅದು ಹೆಂಗಮ್ಮ? ದ ಗ್ರೇಟ್ ಆನಂದವರ್ಮ ವಸಂತ ಅವ್ರ ಸೊಸೆಗೆ ಇಂಗ್ಲಿಷ್ ಬರಲ್ವಾ? A1 ಮಸಾಲಾ ಕಂಪ್ನಿ ಓನರ್ ಅಖಿಲ್ ಸರ್ ಹೆಂಡತಿಗೆ ಇಂಗ್ಲಿಷ್ ಬರಲ್ವಾ? ಇಷ್ಟು ದುಡ್ಡಿರೋರ್ಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಎಂತ ಅವಮಾನ ಅಲ್ವಾ? ಸರಿ ಬಿಟ್ಬಿಡು, ಏನ್ ಮಾಡಕ್ಕಾಗುತ್ತೆ, ಕನ್ನಡನೇ ಮಾತಾಡು. ಪರವಾಗಿಲ್ಲ ಶ್ಯಾಮ, ನೀನು ಕನ್ನಡದಲ್ಲೇ ಮಾತಾಡು. ನೀವು ಕೇಳಿದ ಹಾಗೆ ಇಂಗ್ಲಿಷಲ್ಲಿ ಮಾತಾಡೋಕ್ಕಾಗದೇ ಇದ್ದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ನಮ್ಮದು ಒಂದು ಚಿಕ್ಕ ಹಳ್ಳಿ, ಅದ್ರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟಕ್ಕಷ್ಟೇ. ಹಾಗಾಗಿ ನಾನು ಓದು ಚಿಕ್ಕ ವಯಸ್ಸಲ್ಲೇ ನಿಂತು ಹೋಯ್ತು. ನೀವು ಹೇಳಿದ ಹಾಗೆ ಇಂಗ್ಲೀಷಲ್ಲಿ ಮಾತಾಡದೇ ಇರೋದಕ್ಕೆ ನನಗೆ ನೋವಿದ್ರೂ ಕನ್ನಡದಲ್ಲೇ ಮಾತಾಡ್ತಿರೋದಕ್ಕೆ ಹೆಮ್ಮೆನೂ ಇದೆ. ಯಾಕೆ ಅಂದರೆ ನನ್ನ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ. ಬೇರೆ ಭಾಷೆಯವ್ರ ಹತ್ರ ಕೂಡ ದೊಡ್ಡ ಭಾಷೆ ಅನ್ನೋ ಕೀರ್ತಿ ಪಡೆದಿದ್ದು ನಮ್ಮ ಕನ್ನಡ ಭಾಷೆ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಲು ತೆಕ್ಕನೆ ಮೈ ಮುರಿಯುವುದು ಅಂದಿದ್ದಾರೆ ಕವಿ ಕುವೆಂಪು ಅವರು. ಸುಂದರ ಕನ್ನಡ ಅಂತ ನಮ್ಮ ಕನ್ನಡನ ಹೊಗಳಿದ್ದಾರೆ ಎಷ್ಟೋ ಕನ್ನಡ ಕವಿಗಳು. ಅಂತ ಮಧುರವಾದ ಭಾಷೆ ಕನ್ನಡ ಭಾಷೆ ನನ್ನ ಮಾತೃಭಾಷೆ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ.
ಕನ್ನಡದ ಮನೆ ಮಗಳಾಗಿ ಹುಟ್ಟಿದ್ದಕ್ಕೆ, ಕನ್ನಡದ ಮನೆಗೆ ಸೊಸೆ ಆಗಿದ್ದಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಇದೆ. ನನ್ನ ಅತ್ತೆ ಮಾವನ ಕೈಯಿಂದಾನೇ ಈ ಬಹುಮಾನ ಪಡೆದಿದ್ದಕ್ಕೆ ನಿಜವಾಗ್ಲೂ ನಾನು ತುಂಬ ತುಂಬ ಅದೃಷ್ಟವಂತೆ. ಮಮ್ಮಿ, ಯಾಕೆ ಮಮ್ಮಿ ಹೀಗಿದ್ದೀರಿ? ಅವಮಾನ ಆಗಿದೆ ಅಂದಮೇಲೆ ಇನ್ನು ಹೇಗಿರ್ತಾರೆ? ನನ್ನ ಸೊಸೆಗೆ ಇಂಗ್ಲಿಷ್ ಬರಲ್ಲ ಅಂತ ಎಲ್ಲರೂ ಮುಂದೆ ಅವ್ರು ಹೇಗೆ ಮಾತಾಡಿದ್ರು ಅಂತ ನೋಡಿದ್ಯಲ್ಲ. LKG ಮಕ್ಕಳು ಕೂಡ ಇಂಗ್ಲಿಷ್ ಮಾತಾಡೋ ಈ ಕಾಲದಲ್ಲಿ ಇಷ್ಟು ದೊಡ್ಡ ಶ್ಯಾಮಂಗೆ ಇಂಗ್ಲಿಷ್ ಬರದೇ ಇರೋದು ಅಂದ್ರೆ ಏನು ಅಂತ ಎಷ್ಟು ವ್ಯಂಗ್ಯವಾಗಿ ಮಾತಾಡಿದ್ರು ನೋಡಿದ್ಯಲ್ಲ. ಅಲ್ಲಿ ನಮ್ಮ ಸ್ಟಾಫು ನಮ್ಮ ಮನೆ ಸೊಸೆ ಬಗ್ಗೆ ಹಾಗೆ ಮಾತಾಡ್ತಿದ್ರೆ ಅದು ನಂಗೆ ಎಷ್ಟು ಅವಮಾನ, ಅದು ನಂಗೆ ಎಷ್ಟು ಅಗೌರವ. ನಂಗಷ್ಟೇ ಅಲ್ಲ, ನಿಂಗೂ ಕೂಡ ಅದು ಅವಮಾನ ಅಲ್ವಾ? ನಿನ್ನ ಹೆಂಡತಿ ಬಗ್ಗೆ 4 ಜನ ಅಷ್ಟು ವ್ಯಂಗ್ಯವಾಗಿ ಮಾತಾಡೋದು ನಿಂಗೂ ಕೂಡ ಅಗೌರವ ಅಲ್ವಾ? ಅಂದರೆ ಮಮ್ಮಿ, ನನ್ನ ಉದ್ದೇಶ... ನಿನ್ನ ಉದ್ದೇಶ ಏನಾದರೂ ಸರಿ, ಅದು ನನಗೆ, ನಿಂಗೆ, ನಮ್ಮ ಕುಟುಂಬಕ್ಕಾಗಿರೋ ಅವಮಾನ, ಅಗೌರವ. ಕ್ಷಮಿಸಿ ಅತ್ತೆ, ನನ್ನಿಂದಾನೇ ನಿಮಗೆ ಅಷ್ಟು ಅವಮಾನ ಆಗಿದ್ದು. ನನ್ನಂತವಳು ಸೊಸೆಯಾಗಿ ಬಂದಿದ್ರಿಂದಾನೇ ನಿಮಗೆ ಎಲ್ರ ಮುಂದೆ ಅಷ್ಟು ಅವಮಾನ ಆಗಿದ್ದು. ಅದೇ ನಿಮಗೆ ಇಂಗ್ಲಿಷ್ ಬರೋ ಅಂತ ಸೊಸೆ ಬಂದಿದ್ರೆ ನಿಮಗೆ ಖಂಡಿತ ಹೀಗೆ ಅವಮಾನ ಆಗ್ತಿರ್ಲಿಲ್ಲ. ಇಂಗ್ಲಿಷ್ ಬರೋ ಸೊಸೆ ಬರ್ದೇ ಇದ್ರಿಂದ ಅಲ್ಲ ಹಾಗಾಗಿದ್ದು, ಬಂದಿರೋ ಸೊಸೆಗೆ ಇಂಗ್ಲಿಷ್ ಬರ್ದಿದ್ರಿಂದ ಹಾಗಾಗಿದ್ದು. ಇಂಥ ಅವಮಾನ ಮತ್ತೆ ಮತ್ತೆ ಆಗಬಾರ್ದು ಅಂದರೆ ಒಂದೇ ದಾರಿ. ಏನು ಮಮ್ಮಿ? ಶ್ಯಾಮಂಗೆ ನಾವಾದಷ್ಟು ಬೇಗ ಇಂಗ್ಲಿಷ್ ಕಲಿಸ್ಬೇಕು. ಶ್ಯಾಮಂಗೆ ಇಂಗ್ಲಿಷ್ ಕಲಿಸ್ಬೇಕಾ? ಹೌದು, ಕಲಿಸ್ಬೇಕು. ಈ ವಸಂತಾ ದೇವಿ ಸೊಸೆ ಇಂಗ್ಲಿಷ್ನ ಈಸಿಯಾಗಿ ಮಾತಾಡ್ತಾಳೆ ಅಂತ ಎಲ್ರೂ ಅಂದ್ಕೊಳ್ಳೋ ಹಾಗೆ ಶ್ಯಾಮಂಗೆ ಇಂಗ್ಲಿಷ್ ಕಲಿಸ್ಬೇಕು. ಯಾರಿವತ್ತು ಶ್ಯಾಮಂಗೆ ಇಂಗ್ಲಿಷ್ ಬರಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡಿದ್ರು ಅವರು ಶ್ಯಾಮ ಇಂಗ್ಲಿಷ್ ಮಾತಾಡೋದು ನೋಡಿ ಬಾಯಿ ಮೇಲೆ ಬೆರಳಿಡೋ ಹಾಗೆ ಶ್ಯಾಮಂಗೆ ಇಂಗ್ಲಿಷ್ ಕಲಿಸ್ಬೇಕು. ಯಾವ ಇಂಗ್ಲಿಷಿಂದ ಇವತ್ತು ನಮ್ಮ ಮನೆ ಗೌರವ ಕಡಿಮೆ ಆಗೋಯ್ತೋ ಅದೇ ಇಂಗ್ಲಿಷ್ನ ಶ್ಯಾಮ ಅದ್ಭುತವಾಗಿ ಮಾತಾಡೋ ಥರ
ಶ್ಯಾಮಂಗೆ ಇಂಗ್ಲಿಷ್ ಕಲಿಸ್ಬೇಕು. ಶ್ಯಾಮ, ನೀನ್ ಇಂಗ್ಲಿಷ್ ಕಲಿತೀಯಾ? ಕಲಿತೀನಿ ಅತ್ತೆ. ಕಲಿತೀನಿ ಅಂದ್ರೆ ಸಾಕಾಗಲ್ಲ. ಹಾಗೆ ಕಲಿಯೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟಪಡಬೇಕು. ಕಷ್ಟಪಡ್ತೀನಿ ಅತ್ತೆ. ಎಷ್ಟು ಕಷ್ಟ ಆದರೂ ಸರಿ, ನೀವು ಹೇಳಿದ ಹಾಗೆ ಇಂಗ್ಲಿಷ್ ಕಲಿತೀನಿ. ನಿಮ್ಮ ಆಸೆನ ತಪ್ಪದೆ ಈಡೇರಿಸ್ತೀನಿ. ಸಾಕ್ಷ್ಯಾಧಾರದ ಜೊತೆಗೆ ನೀವು ಮಾಡಿರೋ ತಪ್ಪೆಲ್ಲ ನಿರೂಪಿಸ್ತೀನಿ. ಆಗ ನೀವು ಭಾವಂಗೆ ವಿಚ್ಛೇದನ ಕೊಡೋದಲ್ಲ, ನೀವು ಮಾಡಿರೋ ತಪ್ಪಿಗೆ ಅತ್ತೆ ಮತ್ತೆ ಮಾವನೇ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಪಾಯಸ ನೀನೇ ಮಾಡಿದ್ದೇನಮ್ಮ? ಹೌದು ಮಾವ. ತುಂಬಾ ಚೆನ್ನಾಗಿದೆಯಮ್ಮ. ಹೌದೌದು, ತುಂಬಾ ಚೆನ್ನಾಗಿದೆ. ಏನಿದು ಶ್ಯಾಮ? ಬೆಸ್ಟ್ ಕಪಲ್ ಆಗಿ ನೀವು ಪ್ರೈಸ್ ಗೆದ್ದಿದ್ದಕ್ಕೆ, ನಿಮ್ ಗೆಲುವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಪಾಯಸ ಮಾಡದೆ ಓಕೆ, ಆದ್ರೆ ನಮ್ ಸೋಲನ್ನ ನೆನಪು ಮಾಡೋದಕ್ಕೆ ಅಂತಾನೆ ಅವ್ರ ಮೇಲೆ ಪಾಯಸ ಯಾಕೆ ಚೆಲ್ದೆ ಹೇಳು? ಸಾರಿ ಅಕ್ಕ, ಕೈ ತಪ್ಪಿ ಬಿದ್ದೋಯ್ತು. ಕೈ ತಪ್ಪಿ ಬಿತ್ತೋ ಅಥವಾ ಬೇಕು ಅಂತಾನೆ ಬೀಳಿಸ್ತೀಯೋ ಯಾರು ಗೊತ್ತು. ಪ್ರೈಸ್ ಗೆದ್ದಿರೋದಕ್ಕೆ ಸೆಲೆಬ್ರೇಷನ್ ಮೂಡಲ್ಲಿ ಇದೆಯಲ್ಲ ನೀನು, ಏನ್ ಮಾಡ್ತಿದ್ಯೋ ನಿನಗೆಲ್ ಗೊತ್ತಾಗತ್ತೆ. ನಾವು ಗೆದ್ದಿದ್ದಕ್ಕಲ್ಲ ಅಕ್ಕ ಈ ಪಾಯಸ ಮಾಡಿದ್ದು, ನಮ್ಮ ಕಂಪನಿ ಆನಿವರ್ಸರಿ ಅಂತ ಮಾಡಿದ್ದು. ಯಾಕೆ ಮಾಡಿದ್ರೆ ಏನ್ ಬಿಡು, ನಮಗ್ ಮಾತ್ರ ಅವಮಾನ ಮಾಡಿದ್ಯಲ್ಲ ಸಾಕು. ಸೋತ್ ಹೋಗಿದ್ದಕ್ಕೆ ನಮಗಲ್ಲಾಗಿರೋ ಅವಮಾನನಾದ್ರೂ ಸಹಿಸ್ಕೊಳ್ಬೋದು, ಆದ್ರೆ ಇಲ್ಲಿ ಹೀಗ್ ಗೆದ್ದಿರೋ ಗರ್ವಕ್ಕೆ ನೀನ್ ಮಾಡಿರೋ ಅವಮಾನ ಮಾತ್ರ ಸತ್ರು ಮರೆಯೋದಿಲ್ಲ. ಕ್ಷಮಿಸಿ ಭಾವ, ನಾನು ಗೆದ್ದೆ ಅನ್ನೋ ಗರ್ವದಿಂದ ಹೀಗೆ ಮಾಡಲಿಲ್ಲ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಶ್ಯಾಮ? ಅವಳು ಸೋತ್ ಹೋದ್ಲು ಅನ್ನೋ ಬೇಜಾರಿಗೆ ಹಾಗೆ ಮಾತಾಡೋದು ಏನು ಅಂದ್ಕೋಬೇಡ. ಏನು ಅಂದ್ಕೋಬೇಡ ಅಂದ್ರೆ ಹೇಗೋ?